ಎಲ್ಲ ಆತ್ಮ ಬಂಧುಗಳಿಗೆ ಅನಂತ ಧನ್ಯವಾದಗಳು. ಗುರುಗಳಾದ ಬ್ರಹ್ಮಋಷಿ ಸುಭಾಷ್ ಪತ್ರಿಜಿ ಅವರ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ, ಮತ್ತೆ ಮಾತಾಜಿ ಸ್ವರ್ಣಮಾಲಾ ಅಮ್ಮನವ್ರಿಗೂ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ, ಮತ್ತೆ ವೇದಿಕೆ ಮೇಲೆ ಇರುವ ಎಲ್ಲ ಯೋಗೇಶ್ವರವರಿಗೆ ನಮಸ್ಕರಿಸ್ತಾ, ಮೇಡಮ್ ಅವ್ರು ಹೇಳ್ದಂಗೆ ನನ್ನ ಹೆಸರು ವೆಂಕಟಣ್ಣಪ್ಪ ಅಂತ. ನಾನೇನು ಅಷ್ಟು ದೊಡ್ಡ ಸಾಧನೆ ಮಾಡಿದವನಲ್ಲ, ಸ್ವಲ್ಪ ಅಷ್ಟೆ. ಆದರೆ 2010ರಲ್ಲಿ ಪತ್ರಿಜಿ ಅವರು 2012ವರೆಗೂ ಮಾತ್ರ ನಾವು ಪ್ರಚಾರ ಮಾಡಬೇಕು, ಆಮೇಲೆ ಅವರೇ ಹುಡುಕೊಂಡ್ಬರ್ತಾರೆ ನಮ್ಮ ಹತ್ರ ಅಂತೇಳಿ ಪತ್ರಿಜಿ ಅವರು ಒಂದ್ಸಾರಿ ಹೇಳಿದ್ರು. ಅದೇ ರೀತಿ 2012 ನಂತರ ಈ PMC ಅನ್ನೋದು ದೊಡ್ಡ ಒಂದು ಕಾರ್ಯಕ್ರಮ. PMC ಬಂದ ಮೇಲೆ ಎಷ್ಟೋ ಜನ ತಾನಾಗೆ ಮೇಡಮ್ ಅವ್ರು ಹೇಳ್ದಂಗೆ ಎಲ್ಲ ಹುಡುಕೊಂಡು ಬರ್ತಾ ಇದ್ದಾರೆ. ಪ್ರತಿದಿನ ನಾನು ಎಷ್ಟೋ ಜನನ ಮಾಡ್ತೀನಿ, ನಾನು 6 ತಿಂಗಳಾಯ್ತು 3 ತಿಂಗಳಾಯ್ತು PMC ನೋಡೇ ನಾನು ಬರ್ತಾ ಇದ್ದೀನಿ ಅಂತ. ಎಷ್ಟು ವಿಶೇಷ, ಎಷ್ಟು ಕೆಲಸ ಮಾಡ್ತಾ ಇದೆ PMC ಅಂದ್ರೆ. ಅದಕ್ಕೆ ನಾವು ಎಲ್ಲರೂ PMC ನೋಡೋಣ, ಬೇಡವಾದ್ದು ನೋಡೋದು ಬೇಡ ಅಲ್ವಾ. ಯಾವುದೋ ಯುದ್ಧ ನಡೀತಾ ಇದೆ, ಅದನ್ನ ನಡೀತಾ ಇದೆ, ಏನು ಅವಶ್ಯಕತೆ ಇಲ್ಲ. ಅದು ನಾವು ನೋಡ್ಬೇಕಾಗಿರೋದು PMC 4-5 ಭಾಷೆಗಳಲ್ಲಿ ಬರ್ತಾ ಇದೆ. ತೆಲುಗು, ಕನ್ನಡ, ಹಿಂದಿ, ಇಂಗ್ಲಿಷು, ಎಲ್ಲ ಭಾಷೆ. ನೀವು ಯಾವ ಭಾಷೆಯಲ್ಲಿ ಬೇಕಾದ್ರೂ, ತಮಿಳು, ಎಲ್ಲ ಅದರಲ್ಲಿ ಬರ್ತಾ ಇದೆ. ಅದರಲ್ಲಿ ನೋಡಿ ಅವರು ಒಂದೊಂದು ಅನುಭವ ಕೇಳಿದರೆ ನಮಗೆ ನಿದ್ದೆ ಬರಲ್ಲ. ಒಂದೊಂದು ಅನುಭವ 24 ಗಂಟೆನೂ PMC ಬರ್ತಲೇ ಇರುತ್ತೆ, ರಾತ್ರಿ ಆಗಲು. ಅದರಲ್ಲಿ ನೀವು ನೋಡಿ ಎಷ್ಟು ಖುಷಿ ಇದೆಯೋ. ಒಂದು ಬಾರಿ ಏನಾಯ್ತು ಅಂದ್ರೆ, ಯಾರೋ ಚಿಕ್ಕಮಂಗ್ಳೂರು ಮೇಡಮ್ ಅವರೊಬ್ರು ನನ್ನ ನಂಬರ್ ಯಾರು ಕೊಟ್ಟರು ಗೊತ್ತಿಲ್ಲ, ಚಿಕ್ಕಮಂಗ್ಳೂರು ಪಕ್ಕ ಹಳ್ಳಿ. ಆ ಮೇಡಮ್ ಅವರು ಫೋನ್ ಮಾಡಿದ್ರು, ನಮಸ್ತೆ ಸರ್, ನಮ್ಗೆ ಯಾರೋ ನಂಬರ್ ಕೊಟ್ಟರು, ನೀವು ಧ್ಯಾನ ಮಾಡ್ತೀರಾ ಅಂತೆ ಅಂತ. ಮೇಡಮ್ ಅವರೆಲ್ಲ ಧ್ಯಾನ ಮಾಡಿದ್ರೆ ಎಲ್ಲ ಲಾಭ ಸಿಗುತ್ತಾ ಅಂತ. ಮೇಡಮ್ ಅವ್ರಿಗೆ ಸಿಗುತ್ತೆ ಅಂತ. ಮತ್ತೆ ಎಷ್ಟು ದಿನ ಮಾಡಬೇಕು? ಒಂದು 48 ದಿವಸ ನೀವು ಧ್ಯಾನ ಮಾಡಿ ಮೇಡಮ್ ಅವರೇ ಅಂತ. ಸರಿ ಮಾಡ್ತೀನಿ ಅಂತ. ತಿರ್ಗಿ 2-3 ದಿವಸದಲ್ಲಿ ತಿರ್ಗಾ ಫೋನ್ ಮಾಡಿದ್ರು, ಅಲ್ಲ ಸರ್ ಎಲ್ಲ ಲಾಭ ಸಿಗುತ್ತಾ ಧ್ಯಾನದಲ್ಲಿ? ಖಂಡಿತ ಸಿಗುತ್ತೆ. ತಿರ್ಗಿ ಅವತ್ತು ಸುಮ್ಮನೆ ಆದ್ರು. ತಿರ್ಗಿ ಮಾರನೇ ದಿವಸ ಫೋನ್ ಮಾಡಿದ್ರು, ಎಲ್ಲ ಬೇಕಾಗಿದ್ದೆಲ್ಲ ಸಿಗುತ್ತೆ ಅಂದ್ರೆ ನನಗೆ ಸ್ವಲ್ಪ ಡೌಟ್ ಇದೆ, ಎಲ್ಲ ಸಿಗುತ್ತೆ ಅಂತ ಹೇಳ್ತೀರಾ ಹೆಂಗೆ ಅಂದ್ರು. ಮೇಡಮ್ ಅವರ ತಿರುಗಿಸಿ ಕೇಳಿದ್ರು, ಏನು ಇದಾಗಲ್ಲ, ನೀವು ಸಾಧನೆ ಮಾಡಿ, ನಿಮ್ಮದು ಕೋರ್ಟ್ ಕೇಸ್ ಇದೆ, ಅದು ಹೋಗ್ಬೇಕಷ್ಟೇ ಅಲ್ವಾ ಅಂದ. ಸರ್ ನಮ್ಮ ಕೋರ್ಟ್ ಕೇಸ್ ಇರೋದು ನಿಮ್ಗೆ ಹೆಂಗ್ ಗೊತ್ತು ಅಂದ್ರು. ಎಲ್ಲ ಗೊತ್ತಾಗ್ತಾ ಇದೆ ಮೇಡಮ್ ಅವರೇ, ನೀವು ಕೇಳ್ತಾ ಇದ್ದೋದ್ರಲ್ಲಿ ಅಂತ. ಏನಾಗಿದೆ ಅಂದ್ರೆ, ಆ ಮೇಡಮ್ ಅವರು ಮದುವೆ ಆಗಿ ಒಂದು 6 ತಿಂಗಳಿಗೆ ಗಂಡ ಅವ್ರನ್ನ ಬಿಟ್ಟೋಗಿ ಅವರೇ ಕೇಸ್ ಹಾಕಿದ್ದಾರೆ, ನನಗೆ ತುಂಬಾ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ. ಆ ಕೋರ್ಟಲ್ಲಿ ಕೇಸ್ ಇದೆ. ಎಷ್ಟು ದಿನ ಇದೆ? 20 ವರ್ಷ ಆಗಿದೆ ಕೋರ್ಟ್ಗೆ ಹಾಕಿ. ಆತನೇನ್ ಮಾಡಿದ್ದಾನೆ, ಇನ್ನೊಂದು ಕಡೆ ಸಂಪರ್ಕ ಇಟ್ಕೊಂಡಿದ್ದಾಗ ಮತ್ತೆ ಫೋನ್ ಮಾಡಿ ಕೇಳಿದ್ರು, ಏನಿಲ್ಲ ಮೇಡಮ್ ಅವರೇ, ಬೆಳಗ್ಗೆ 3 ತಾಸು ಸಂಜೆ 3 ತಾಸು 48 ದಿವಸ ನೀವು ಧ್ಯಾನ ಮಾಡಿ ನಿಮ್ ಕೋರ್ಟ್ ಕೇಸ್ ಹೊರಟೋಗುತ್ತೆ ಅಂತ ಹೇಳಿದೆ. ಇದೇನು ವಿಚಿತ್ರವಾಗಿ ಹೇಳ್ತಾ ಇದ್ದೀರಲ್ಲ ಸರ್, ಖಂಡಿತವಾಗಿ ಮಾಡ್ತೀನಿ ಅಂತೇಳಿ ಬೆಳಗ್ಗೆ 3 ತಾಸು ಸಂಜೆ 3 ತಾಸು ಧ್ಯಾನ ಮಾಡ್ತಾ ಬಂದು 47ನೇ ದಿವಸ ರಾತ್ರಿ 12 ಗಂಟೆಯಲ್ಲಿ ಫೋನ್ ಮಾಡಿದ್ದಾರೆ ಮೇಡಮ್. ಇಷ್ಟೊತ್ತಿನಲ್ಲಿ ಯಾರಪ್ಪ ಫೋನ್ ಮಾಡಿದ್ದಾರೆ ಅಂತ. ಅವಾಗ ನಾನು ಧ್ಯಾನದಲ್ಲಿದ್ದೆ. ಆ ಫೋನ್ ತೆಗೆದಾಗ ಹೇಳಿದ್ರು, ಸರ್ ನನ್ನ ಕೇಸ್ ಡಿಸ್ಮಿಸ್ ಆಗೋಯ್ತು, ಇನ್ನು 47ನೇ ದಿವಸ, ಇನ್ನೂ 1 ದಿವಸ ಬಾಕಿ ಇದೆ. ಏನು ಅವ್ರ ಯಜಮಾನ್ರೇ ಬಂದು ನಾವು ರಾಜಿ ಆಗಿದ್ದೀವಿ, ಕೇಸ್ ನಮಗ್ ಬೇಕಾಗಿಲ್ಲ ಅಂತೇಳಿ ರಾಜಿ ಮಾಡ್ಕೊಂಡಿದ್ದಾರೆ. ಗಂಡನ ಕೇಸ್ ಹಾಕ್ದೊಂದು 20 ವರ್ಷದಿಂದ ಇರುವಂತದ್ದು ಆ 47 ದಿವಸದಲ್ಲೇ ಕ್ಯಾನ್ಸಲ್ ಆಗಿದೆ. ಎಷ್ಟು ಶಕ್ತಿ ಧ್ಯಾನದಲ್ಲಿದೆ ಯೋಚನೆ ಮಾಡಿ ಅಲ್ವಾ. ಅವಾಗ ಆಕೆ
ಆ ಕೇಸ್ ವಾಪಸ್ ತಗೊಂಡ್ಮೇಲೆ ಚಿಕ್ಕ ಹೆಂಡತಿ ದೊಡ್ಡ ಹೆಂಡತಿ ಇಬ್ರು ಒಂದೇ ಕಡೆ ಸೇರ್ಕೊಂಡು ಅವ್ರಿಗೆ 3 ಜನ ಹೆಣ್ಮಕ್ಳು ಚಿಕ್ಕ ಹೆಂಡತಿಗೆ. ಅವಾಗ ಈ ಮೇಡಮ್ ಅವರೇ 2 ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿದ್ದಾರೆ. ಒಂದು ಮದ್ವೆಗೆ ನಾನು ಹೋಗಿದ್ದೆ, 2ನೇ ಮದ್ವೆಗೆ ಹೋಗಕ್ಕಾಗ್ಲಿಲ್ಲ. ಇವತ್ತು ಎಷ್ಟು ಖುಷಿಯಾಗಿದೆ. ಧ್ಯಾನ ಅನ್ನೋದು ಎಷ್ಟು ಶಕ್ತಿ ಇದೆ ನಮ್ಮೊಳಗಡೆ, ಹೊರಗಡೆ ಇಲ್ಲ. ನಾವು ಧ್ಯಾನ ಮಾಡಿದ್ರೆ ಏನು ಬೇಕಾದ್ರೂ ಸಿಗುತ್ತೆ ಅನ್ನೋದಕ್ಕೆ ಇಂಥವು ಸಾವಿರಾರು ಉದಾಹರಣೆಗಳಿದ್ದಾವೆ. ಅದಕ್ಕೆ ನೀವು PMC ನೋಡಿ, ಒಬ್ಬೊಬ್ಬರ ಅನುಭವ ಕೇಳಿದ್ರೆ ಮತ್ತೆ ನಮಗೆ ಅದನ್ನ ನೋಡ್ಬೇಕು ಅನಿಸುತ್ತೆ. ಇದೆಲ್ಲ ಆಶ್ಚರ್ಯ, ಇದೆಲ್ಲ ಇದೆಯಾ ಶಕ್ತಿ, ಒಬ್ಬೊಬ್ಬರ ಅನುಭವನು. ಈ ತರ ಎಷ್ಟೋ ವಿಶೇಷಗಳು ನಮ್ಮ PMCಯಲ್ಲಿ ಸಿಗುತ್ತೆ. ಅದರಿಂದ ತಾವೆಲ್ಲರೂ PMC ನೋಡಿ ಆ ಅನುಭವ ಹೊಂದಿ ಆ ಧ್ಯಾನ ಸಾಧನೆ ಮಾಡಿ ಹೆಚ್ಚಿಗೆ ಧ್ಯಾನ ಮಾಡಿ ಮತ್ತೆ ಪಿರಮಿಡ್ ನಿರ್ಮಾಣ ಮಾಡಲಿಕ್ಕೆ ಯಾರ್ಯಾರು ಶಕ್ತಿ ಇದೆಯೋ ಈ ಮೇಡಮ್ ಅವ್ರಿಗ ಅನುಕೂಲ ಮಾಡಿದಂಗೆ ಮಾಡಿ. ಯಾಕೆಂದ್ರೆ ಒಬ್ಬೊಬ್ರು ಒಂದು ಶಕ್ತಿ ಸೇರ್ಬೇಕು. 10 ರೂಪಾಯಿ ಆಗಲಿ 100 ರೂಪಾಯಿ ಆಗಲಿ, ಅದರಲ್ಲಿ ಸೇರಿದಾಗ ಆ ಶಕ್ತಿ ಆ ಪಿರಮಿಡ್ ಅಲ್ಲಿ ಅನಂತವಾದ ಶಕ್ತಿ ಬರುತ್ತೆ. ಅದಕ್ಕೆ ಬೇಕಾಗಿರೋದು ನೀವೆಲ್ಲ ಸಹಕಾರ ಕೊಡಿ. ಎಲ್ಲೇ ಪಿರಮಿಡ್ ನಿರ್ಮಾಣ ಮಾಡಲಿ, ಯಾರೇ ಇದು ಮಾಡಲಿ, ಅದಕ್ಕೆ ನಿಮ್ಮ ಸಹಕಾರ ಎಲ್ಲ ಕೊಡಿ, ಸಹಾಯ ಮಾಡಿ. ಮತ್ತೆ ಇಂಥ ಪಬ್ಲಿಕ್ ಪಿರಮಿಡ್ ಆಗುತ್ತೆ. ಅಂಥದಕ್ಕೆಲ್ಲ ನಿಮ್ಮೆಲ್ಲರ ಒಂದು ಸಹಕಾರ ಕೊಟ್ಟಾಗ ಅದು ಯಾಕೆ ಹೇಳ್ತೀನಿ ಅಂದ್ರೆ, ಇವಾಗ ಮೊನ್ನೆ ಬುಧಪೌರ್ಣ ಮೇಲೆ ನೋಡಿದೆ ನಾನು, ಕಿಂಗ್ ಚೇಂಬರಲ್ಲಿ ಧ್ಯಾನಕ್ಕೆ ಹೋಗ್ಬೇಕಾದ್ರೆ ಪಾಸ್ ಕೊಡ್ತಾ ಇದ್ದಾರೆ. ಪಾಸ್ ಕೊಟ್ಟು ಅರ್ಧ ಗಂಟೆ ಆದ್ಮೇಲೆ ಅವ್ರ ಮೇಲೆ ಇರೋನ್ ಕೆಳಗಡೆ ಇಡಿಸಿ ತಿರುಗಿ ಕಳಿಸ್ತಾ ಇದ್ದಾರೆ ಪಾಸ್. ಯಾಕೆಂದ್ರೆ ಬರೋ ದಿನದಲ್ಲಿ ಪಿರಮಿಡ್ ಒಳಗಡೆ ಹೋಗ್ಬೇಕಾದ್ರೂ ನಾವು ಟಿಕೆಟ್ ಟೋಕನ್ ತಗೋಬೇಕಾಗುತ್ತೆ. ಅದರಿಂದ ನಮ್ಮ ಊರಲ್ಲೇ ನಾವು ಪಿರಮಿಡ್ ನಿರ್ಮಾಣ ಮಾಡ್ಕೊಳ್ಳೋಣ, ಆ ಶಕ್ತಿಯನ್ನ ನಾವೆಲ್ಲರೂ ಪಡೆಯೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿಸ್ತೇನೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.